ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒಂದು ವರದಿ ಬರ್ತಾ ಇದೆ, ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ತಾಲೂಕಾ ಸಮಿತಿ ಅಫ್ಜಲ್ಪುರದಿಂದ ಮಾನ್ಯ ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಗೊಬ್ಬರಬಿಯಲ್ಲಿ ಒಂದು ಮನವಿ ಪತ್ರ ಹೋರಾಟದ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ವಿಷಯ ಏನಂದರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಮಾಡಿದ ಹಣ ಪಾವತಿ ಮಾಡದೆ ರೈತರು ಪಡೆದ ಬೆಳೆ ಸಾಲದಲ್ಲಿ ಜಮಾ ಮಾಡಿಕೊಂಡು ರೈತರನ್ನು ನಿಮ್ಮ ಸಾಲ ಕಟ್ಟುವವರೆಗೆ ಉದ್ಯೋಗ ಖಾತ್ರಿ ಹಣ ಕೊಡುವುದಿಲ್ಲವೆಂದು ಹೇಳುತ್ತಿದ್ದ ಅಧಿಕಾರಿಗಳ ನೀತಿ ಖಂಡಿಸಿ ಕೂಡಲೇ ಕೂಲಿ ಹಣ ಪಾವತಿಸಬೇಕೆಂದು ಒತ್ತಾಯಿಸಿ ಬ್ಯಾಂಕಿನ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಮನವಿ ಪತ್ರ ಕೊಟ್ಟಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಗೊಬ್ಬರಬಿ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಎರಡೂ ಬ್ಯಾಂಕ್ಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕೆಲಸ ಮಾಡಿದ ಫಲಾನುಭವಿಗಳಿಗೆ ಬ್ಯಾಂಕಿನಲ್ಲಿ ಹಣ ಜಮಾ ಆದಾಗ ಕೊಡದೆ ನೀವು ಹಿಂದೆ ಬೆಳೆ ಸಾಲ ಪಡೆದಿದ್ದೀರಿ, ನಿಮ್ಮ ಹಣ ನಿಮ್ಮ ಸಾಲ ಕಟ್ಟುವವರೆಗೆ ಕೊಡುವುದಿಲ್ಲವೆಂದು ಅಂಜಿಸಿ ವಾಪಸ್ ಕಳಿಸುತ್ತಿರುವುದು ಸಂಘವು ಉಗ್ರವಾಗಿ ಖಂಡಿಸುತ್ತದೆ. ಅಲ್ಲದೆ ಕೂಡಲೇ ತಡೆ ಹಿಡಿದಿರುವ ಕೂಲಿ ಹಣವನ್ನು ಪಾವತಿಸಬೇಕೆಂದು ಒತ್ತಾಯಿಸಿದ್ದಾರೆ. ಎರಡು ಶಾಖೆಗಳಲ್ಲಿ ರೈತರಿಗೆ ಸರಳವಾಗಿ ಬೆಳೆ ಸಾಲ ಕೊಡುವುದಿಲ್ಲ, ದಲ್ಲಾಳಿಗಳ ಮೂಲಕ ಬೆಳೆ ಸಾಲ ಕೊಡುವ ಪದ್ಧತಿ ಇದೆ. ಅಲ್ಲದೆ ಹೊಸದಾಗಿ ಬ್ಯಾಂಕ್ ಖಾತೆಗಳು ತೆಗೆಯದೆ ಖಾಸಗಿಯವರಿಂದಲೇ ಬ್ಯಾಂಕ್ ಖಾತೆ ತೆಗೆಸುತ್ತಿದ್ದಾರೆ. ಬ್ಯಾಂಕಿನಿಂದ ಪಾಸ್ಬುಕ್ ಕೊಡುತ್ತಿಲ್ಲ. ಕಾರಣ ಉದ್ಯೋಗ ಖಾತ್ರಿ ಹಣ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಣ ರೈತರು ಬಾಕಿ ಇರುವ ಹಣದಲ್ಲಿ ಜಮಾ ಮಾಡಿಕೊಳ್ಳುವ ನೀತಿ ಕೈಬಿಟ್ಟು ಕೂಡಲೇ ಹಣ ಪಾವತಿಸಬೇಕು. ಅಲ್ಲದೆ ರೈತರಿಗೆ ನೇರವಾಗಿ ಸರಳವಾಗಿ ಸಾಲ ಕೊಡಬೇಕು. ದಲ್ಲಾಳಿಗಳ ಹಾವಳಿ ತಪ್ಪಿಸಬೇಕು. ಬ್ಯಾಂಕಿನಲ್ಲಿ ಖಾತೆ ತೆಗೆದು ಎಲ್ಲರಿಗೂ ಪಾಸ್ಬುಕ್ ಕೊಡಬೇಕೆಂದು ಈ ಧರಣಿ ಸತ್ಯಾಗ್ರಹ ಮೂಲಕ ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮದ್ ಬಿರಾದರ್ ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ತಾಲೂಕಾ ಅಧ್ಯಕ್ಷರು ನಿಂಗಬಸಪ್ಪ ಅವರಳ್ಳಿ ಅಧ್ಯಕ್ಷರು, ಕೂಲಿಕಾರರ ಸಂಘ, ಭೀಮಶೆಟ್ಟಿ ಎಂಪಳ್ಳಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಜೊತೆಗೆ ಬಾಬು ಮೆಳ್ಕುಂದಿ ಮತ್ತು ಕಾಶಿನಾಥ್ ಮಾಂಗ್, ಅಶೋಕ್ ಚವ್ಹಾಣ್, ಜೊತೆಗೆ ಶೇಖಮ್ಮ ಕುರಿ ಮತ್ತು ಬಂದೆಪ್ಪ ಇಸ್ತ್ರಿ ಮತ್ತು ನಾಗರಾಜ್ ಅವರಳ್ಳಿ, ಜೊತೆಗೆ ಈ ಒಂದು ಹೋರಾಟದಲ್ಲಿ ಗುರುನಾಥ್, ಮಹೇಶ್ ಪರ್ವಾ, ಮಹೇಶ್ ಹೀಗೆ ಹಲವಾರು ಹೋರಾಟಗಾರರು ಭಾಗವಹಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ರೈತರಿಗೆ ಸರಳ ಸಾಲ ಕೊಡಲೇಬೇಕು, ರೈತರಿಗೆ ಮನುಷ್ಯರಂತೆ ತಿಳಿಯಲೇಬೇಕು, ರೈತರಿಗೆ ಗೌರವ ಕೊಡದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಲ್ಲದೆ ಹೊಸದಾಗಿ ಬ್ಯಾಂಕ್ ಖಾತೆಗಳು ತೆಗೆಯದೆ ಖಾಸಗಿಯವರೆಗೆ ಹೊರಗಿನಿಂದಲೇ ಬ್ಯಾಂಕ್ ಖಾತೆಗೆ ತೆಗೆಸುತ್ತಾರೆ. ಬ್ಯಾಂಕಿನಿಂದ ಪಾಸ್ಬುಕ್ ಕೊಡುತ್ತಿಲ್ಲ. ಕಾರಣ ಉದ್ಯೋಗ ಖಾತ್ರಿ ಹಣ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಣ ರೈತರು ಬಾಕಿ ಇರುವ ಹಣದಲ್ಲಿ ಜಮಾ ಮಾಡಿಕೊಳ್ಳುವ ನೀತಿ ಕೈಬಿಟ್ಟು ಕೂಡಲೇ ಹಣ ಪಾವತಿಸಬೇಕು. ಅಲ್ಲದೆ ರೈತರಿಗೆ ನೇರವಾಗಿ ಸರಳವಾಗಿ ಸಾಲ ಕೊಡಬೇಕು. ದಲ್ಲಾಳಿಗಳ ಹಾವಳಿ ತಪ್ಪಿಸಬೇಕು. ಬ್ಯಾಂಕಿನಲ್ಲಿ ಬಾಕಿಗೆ ತೆಗೆದು ಎಲ್ಲರಿಗೂ ವಾಪಸ್ ಪಾಸ್ಬುಕ್ ಕೊಡಬೇಕೆಂದು ಈ ಧರಣಿ ಸತ್ಯಾಗ್ರಹ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಸರ್ ರೈಟ್ ಬ್ಯಾಂಕಿನ ಕಡೆ ಬನ್ನಿ, ಹೊರಗೆ ಕಳಿಸ್ತೇನೆ. ಅನ್ನೋದೊಂದು ಕರ್ನಾಟಕ ಪ್ರಾಂತ ರೈತ ತಾಲೂಕು ಸಮಿತಿ ವತಿಯಿಂದ ಇವರಿಗೆ ಸಾಮಾನ್ಯ ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಗೊಬ್ಬರಬಿ ತಾಲೂಕು ಅಫ್ಜಲ್ಪುರ ಮಾನ್ಯರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಮಾಡಿದ ಹಣ ಪಾವತಿ ಮಾಡದೆ ರೈತರು ಪಡೆದ ಬೆಳೆ ಸಾಲದಲ್ಲಿ ಜಮಾ ಮಾಡಿಕೊಂಡು ರೈತರನ್ನು ನಿಮ್ಮ ಸಾಲ ಕಟ್ಟುವವರೆಗೆ ಉದ್ಯೋಗ ಖಾತ್ರಿ ಹಣ ಕೊಡುವುದಿಲ್ಲ ಎಂದು ಹೇಳುತ್ತಿದ್ದ ಅಧಿಕಾರಿಗಳ ನೀತಿ ಖಂಡಿಸಿ ಕೂಡಲೇ ಕೂಲಿ ಹಣ ಪಾವತಿಸಬೇಕೆಂದು ಒತ್ತಾಯಿಸಿ ಬ್ಯಾಂಕಿನ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಕೊಡುತ್ತಿರುವ ಮನವಿ ಪತ್ರ ಮಾನ್ಯರ ಅಫ್ಜಲ್ಪುರ ತಾಲೂಕಿನ ಗೊಬ್ಬರಬಿ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಎರಡು ಬ್ಯಾಂಕ್ಗಳಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕೆಲಸ ಮಾಡಿದ ಫಲಾನುಭವಿಗಳಿಗೆ ಬ್ಯಾಂಕಿನಲ್ಲಿ ಹಣ ಜಮಾ ಆದಾಗ ಕೂಡಲೇ ನಿಮ್ಮ ಹಿಂದೆ ಬೆಳೆ ಸಾಲ ಪಡೆದಿದ್ದೀರಿ, ನಿಮ್ಮ ಹಣ ನಿಮ್ಮ ಸಾಲ ಕಟ್ಟುವವರೆಗೂ ಕೊಡುವುದಿಲ್ಲವೆಂದು ವಂಚಿಸಿ ವಾಪಸ್ ಕಳಿಸುತ್ತಿರುವುದನ್ನು ತಡೆ ಹಿಡಿದು ಕೂಲಿ ಹಣವನ್ನು ಪಾವತಿಸಬೇಕೆಂದು ಒತ್ತಾಯಿಸುತ್ತೇವೆ. ಮೇಲ್ಕಾಣಿಸಿದ ಎರಡು ಜಾತಿಗಳಲ್ಲಿ
ರೈತರಿಗೆ ಸರಳವಾಗಿ ಬೆಳೆ ಸಾಲ ಕೊಡು. ಹಿಂದಕ್ಕೆ ಸರ್ ಸರಿ